ನಮ್ಮ ಅಕ್ಕಗೋಸ್ಕರ, ಅವಳು ಒಂದು ಬಾಧೆಗೋಸ್ಕರ, ಅವಳು ಬದುಕೋಕ್ಕೋಸ್ಕರ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮಿಂದ ತುಂಬಾ ಹೆಲ್ಪ್ ಬೇಕಾಗಿದೆ. ಇವರು ಮದುವೆ ಆಗಿ 1 ವರ್ಷ ಆದ್ಮೇಲೆ ಇವ್ರಿಗೆ ಪ್ರೆಗ್ನೆನ್ಸಿ ಆಗುವಾಗ ಅವ್ರ ಗಂಡ ತೀರೋಗ್ಬಿಟ್ರು. ಮಗು ಹುಟ್ಟಿದ್ಮೇಲೆ ನಮ್ಮ ಅಕ್ಕಗೆ ಲಿವರು, ಕಿಡ್ನಿ ಮತ್ತೆ ಥೈರಾಯ್ಡು, ಜಾಂಡೀಸು. ನಮ್ಮ ಹತ್ರ ಇರೋ ಶಕ್ತಿಗೆ ಮಿಂಚಿ ನಾವು ಎಷ್ಟು ದುಡ್ಡು ಖರ್ಚು ಮಾಡಬಾರ್ದು ಅದಕ್ಕಿಂತ ಮಿಂಚಿ ನಾವು ಖರ್ಚು ಮಾಡಿದೀವಿ. ಎಷ್ಟೋ ಕಷ್ಟಪಟ್ಟು ಲೀಸ್ಗೆ ಹಾಕಿರೋ ಮನೆ ಎಲ್ಲ ಮಾರಿ ಇವಳನ್ನ ಉಳಿಸ್ಕೊಂಡಿದ್ಮೇಲೆ ಇವಳಿಗೆ ಕಿಡ್ನಿ ಮತ್ತೆ ಲಿವರ್ 2 ಡ್ಯಾಮೇಜ್ ಆಗಿ ಮತ್ತೆ ಇವಳು ಬದುಕಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ಲು. ಇದು ಬಂದು ಕೆಥೆಟಲ್ ಅಂತಾರೆ. ಕೆಥೆಟಲ್ ಹಾಕಿದ್ಮೇಲೆ ಡಯಾಲಿಸಿಸ್ ಮಾಡಬೇಕು ಎವ್ರಿ ಟೈಮು. ಬಟ್ ಡಯಾಲಿಸಿಸ್ ಮಾಡಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ. ಅದೇ ಟೈಮಲ್ಲಿ ಹೊಟ್ಟೆಯಲ್ಲಿ ಇಲ್ಲಿ ಫುಲ್ಲು ನೀರು ತುಂಬ್ಕೊಂಡ್ಬಿಟ್ಟಿದೆ. ಈ ನೀರು ತುಂಬಿಕೊಂಡಿದ್ರಿಂದ ಏನಾಗುತ್ತೆ ಅಂದ್ರೆ ಅವಳಿಗೆ ಕಂಟಿನ್ಯೂಸ್ ಆಗಿ ವಾಮಿಟ್ ಬರುತ್ತೆ, ತಲೆ ಚಕ್ಕರ್ ಆಗುತ್ತೆ, ಅವಳ ಕೈಯಲ್ಲಿ ಊಟ ಮಾಡಕ್ಕಾಗಲ್ಲ. ಯಾಕಂದ್ರೆ ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ. ಅವಳಿಗೆ ಕೈಯಲ್ಲಿ ಪಿಸ್ಟುಲಾ ಮಾಡಿಸ್ಬೇಕು, ಅದು ಜಯದೇವದಲ್ಲಿ ಮಾಡಿಸ್ಬೇಕು ಅಂತ ಹೇಳಿದ್ರು. ಇಷ್ಟು ವರ್ಷ ನಾವು ನೋಡ್ಕೊಂಡಿದೀವಿ. ಈಗ ನಮ್ಮ ಅಕ್ಕನ ನೋಡ್ಕೊಳ್ಳೋಕೆ, ಅವಳ ಮಗಳು ನೋಡ್ಕೊಳ್ಳೋಕೆ ನೀವೆಲ್ಲ ನಮ್ಗೆ ಸಹಾಯ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಫ್ರೆಂಡ್ಸ್, ಮತ್ತೆ ನೀವೆಲ್ಲರೂ ನಮ್ಮ ಅಕ್ಕಗೋಸ್ಕರ, ಅವಳು ಒಂದು ಬಾಧೆಗೋಸ್ಕರ, ಅವಳು ಬದುಕೋಕ್ಕೋಸ್ಕರ ಏನಾದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿ. ಅದು ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ ಋಣನ ಖಂಡಿತ ಅವ್ಳು ಚೆನ್ನಾಗಾದ್ಮೇಲೆ ನಾವು ವಿಡಿಯೋ ಹಾಕ್ತಿವಿ. ಇವಾಗ ಹೆಂಗಾಗಿದೆ ಅಂದ್ರೆ ಲಾಸ್ಟಿನ ಫೈನಲ್ ಸ್ಟೇಜ್ ವರ್ಗೂ ಬಂದಿದ್ದಾರೆ. ಈ ಟೈಮಲ್ಲಿ ಅವ್ರಿಗೆ ಹೆಂಗಾಗಿದೆ ಅಂತಂದ್ರೆ ಚಿಕ್ಕ ಅಮೌಂಟ್ಗೂ ಲೈಕ್ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಇವಾಗ ಅವ್ರಿಗೆ ಒಂದು ಇಂಜೆಕ್ಷನ್ ಹಾಕ್ಸ್ಬೇಕಾದ್ರೆ ಒಂದ್ಸರಿ ಒಂದು ಹಾಸ್ಪಿಟಲ್ ಹೋಗ್ಬೇಕಂತಂದ್ರೆ ಮಿನಿಮಮ್ 5,000 to 10,000 ವರ್ಗೂ ಖರ್ಚಾಗುತ್ತೆ. ಸೊ ಅದಕ್ಕೋಸ್ಕರ ಈಗ ಆಲ್ರೆಡಿ ತುಂಬಾ ಖರ್ಚು ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇವಾಗ ನಿಮ್ಮಿಂದ ತುಂಬಾ ಹೆಲ್ಪ್ ಬೇಕು. ನೀವು ₹1 ಮಾಡ್ತೀರಾ, ₹10 ಮಾಡ್ತೀರಾ, ನಿಮ್ ಇಷ್ಟ. ನೀವು ನಿಮ್ ಕೈ ಎಷ್ಟಾಗುತ್ತೋ ಅಷ್ಟು. ಸೊ ನಾವು ಹುಡುಗರೇ ಆಗಿರ್ಬೋದು, ಸೊ ಎಷ್ಟೆಷ್ಟು ಅಮೌಂಟ್ ನಾವು ಫ್ರೆಂಡ್ಸ್ ಜೊತೆ ಹೋದಾಗಿರ್ಬೋದು ಅಥವಾ ಫ್ಯಾಮಿಲಿ ಜೊತೆ ಹೋದಾಗಿರ್ಬೋದು, ಸೊ ಏನಕ್ಕೂ ಅಂತ ವೇಸ್ಟ್ ಖರ್ಚು ಮಾಡ್ಬಿಡ್ತೀವಿ. ಸೊ ಆದ್ರೆ ಇವತ್ತು ಒಂದು ದಿವಸ ನೀವೇನಾದ್ರು ಇವ್ರಿಗೋಸ್ಕರ ಅಂತ ನೀವು ಒಂದು ₹5, ₹10, ₹100 ಅಂತ ನೀವು ಸ್ಪೆಂಡ್ ಮಾಡಿದ್ರಿ ಅಂತಂದ್ರೆ ಇವರು ಚೆನ್ನಾಗಿರ್ತಾರೆ. ಇವ್ರಿಗೆ ಒಂದು ಪಾಪು ಇದೆ, 2 years ಪಾಪು ಇದೆ. ಆ ಪಾಪು ಕೂಡ ನಾಳೆ ದಿವಸ ನಿಮ್ಮೆಲ್ಲರ ಹೆಸರುಗಳಿಂದಾನು ಆ ಪಾಪುನು ಚೆನ್ನಾಗಿರ್ತದೆ. ಸೊ ದಯವಿಟ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು, ಓಕೆನಾ, ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಹೆಲ್ಪ್ ಮಾಡಿ. ಯಾಕಂತಂದ್ರೆ ಈಗ ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ. ಇನ್ನಿರೋದೇ 1 ವಾರ 15 ದಿವಸ ಒಳಗಡೆ ಅವರು ಆಪರೇಷನ್ ಮಾಡಿಸ್ಬೇಕು. ಅದಕ್ಕೆ 5 ರಿಂದ ಸುಮಾರು 5 ಲಕ್ಷವರೆಗೂ ಖರ್ಚಾಗುತ್ತೆ. ಸೊ ಅದಕ್ಕೆ ಇವಾಗ ಕಂಪ್ಲೀಟ್ ಆಗಿ ಈಗ 2 ಲಕ್ಷ ಬೇಕೇ ಬೇಕು. ಸೊ ನಿಮ್ಮ ಹತ್ರ 2 ಲಕ್ಷ ಅವ್ರಿಗೆ ಇವಾಗ ಅಡ್ಜಸ್ಟ್ ಆಗ್ಬಿಟ್ರೆ ಇವಾಗ ಅಕ್ಕಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಹೋಗಿ ಹೆಲ್ಪ್ ಮಾಡಿ.